ಕರ್ನ ಬನ್ನಿ ಅಂತ ಕರೆದ್ರೆ ಚಂದನ್ ಜೊತೆ ಇಲ್ಲಿ ಫೋಟೋ ತಗೋತಾರೆ ಇವರು. ಹೊಟ್ಟೆಗೆ ಆಗ್ತಲ್ಲ ಡ್ಯಾನ್ಸ್ ಮಾಡ್ತಿದೀವಿ. ಏನು ವ್ಯವಸ್ಥೆ ಇಲ್ವಾ? ಇನ್ನೊಂದು 2 ವರ್ಷ ಕಳೆದ್ರೆ ಹಾಸನ ಬೆಂಗಳೂರು ಆಗ್ಬಿಡುತ್ತೆ. ಕಾರ್ ಏನು ಬೈಕೊಂಡ್ರೆ ನನ್ನ ಅಯ್ಯೋ ಲೋಪರ್ ನನ್ನ ಮಗನೇ ನಿನಗೆ ಹೋಗಿ ಹೊಂಡ ಅವ್ರು ಕಾರ್ ಕೊಟ್ರು. ಟ್ಯಾಗ್ದವ್ರು ಚಂದು ಅಲ್ಲ, ಕಿಚ್ಚ ಕಿಚ್ಚ ಕಿಚ್ಚ. ಗುಡ್ ಈವ್ನಿಂಗ್ ಗೈಸ್. ಇವತ್ತು ನಾವು ಒಂದು ಸ್ಪೆಷಲ್ ಈವೆಂಟ್ ಇದೆ. ಸೊ ಈವೆಂಟ್ಗೋಸ್ಕರ ರೆಡಿಯಾಗಿ ಅಂದರೆ ಬೇರೆಯವ್ರನ್ನ ರೆಡಿ ಮಾಡಿ ನಾವು ರೆಡಿಯಾಗಿ ಹೋಗ್ತಾ ಇದ್ದೀವಿ. ಈ ಒಂದು ಈವೆಂಟಿಗೆ ಆ್ಯಕ್ಚುಲಿ ರೀತಿನಾಗ ಇಲ್ಲಿ ಗಂಟೆ ಇಲ್ಲೇ ಇದ್ದ, ಒಂದು ಸ್ವಲ್ಪ ಏನೋ ಜೆರಾಕ್ಸ್ ಮಾಡಿಸ್ಬೇಕು ಅಂತ ಹೋಗಿದ್ದಾನೆ. ಇವತ್ತು ಏನು ಈವೆಂಟ್ ಅಂತ ನಿಮಗೆ ಗೊತ್ತಾಗುತ್ತೆ, ವೆಯ್ಟ್ ಮಾಡಿ. ಸೊ ಫುಲ್ ವಿಡಿಯೋ ನೋಡಿ, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಜೆರಾಕ್ಸ್ ಮಾಡಿಸ್ಕಪ್ಪ ಅಂತ ಕಳಿಸಿದ್ರೆ ಸಾಫ್ಟ್ ವರ್ಕ್ ಆಯ್ತಿಲ್ಲ ಅಂತ ಬಂದ. ವರ್ಡಲ್ಲಿ ಐತೆ, PDF ಸೇವ್ ಮಾಡ್ಕೋಬೇಕು. ಲೇಟ್ ಆಗಿದ್ರೆ ನನಗೇನಿಲ್ಲ. ಆಮೇಲೆ A few moments later. ಜೆರಾಕ್ಸ್ ಮಾಡ್ಕೊ ಬಂದವನೇ. ಹೋಗೋಣ. ಇಲ್ಲಿ ಹೋಗೋಣ. ಎಲ್ಲಿರೋದು ಇವೆಂಟ್? ಬಾ ಹೋದಾಗ ಕರ್ಕೊಂಡು ಹೋಗ್ತೀನಿ ಈಗ. ಇವು ಅಲ್ಲೋಗೆ ಬಳಸ್ಕೋಬೇಕು, ಇಲ್ಲೂ ಲಾಕ್ ಮಾಡ್ಬಿಟ್ಟವ್ರೆ. ಸರ್ ಅಲ್ಲ, ಇದ್ರಲ್ಲಿ ಬೋರ್ಡ್ ಹಾಕಿಲ್ಲ ಆಚೆ. ಬೋರ್ಡ್ ಹಾಕಿಲ್ಲ ಅಂದ್ರೆ ಅಲ್ಲ, ಆಮೇಲೆ ಇವೆಂಟ್ ಇವತ್ತೆಲ್ಲ ನಾಳೆ ಅಂದ್ಬಿಡ್ಬೇಕು. ಆಕ್ಚುಲಿ ಆಕ್ಚುಲಿ ಇವತ್ತು ಇವೆಂಟ್ ಅಂತ ನಾನು ಶನಿವಾರ ಅಂದ್ಕೊಂಡು ಇವತ್ತೇ ಫಿಕ್ಸ್ ಆಗಿದೆ ಇವೆಂಟು. ಇನ್ನ ನೋಡಂತಡಿ ಹಿಡ್ಕಾಗೆ ಗೆರೆ ಹಾಕ್ತೀನಿ. ಅಣ್ಣ ತಡೆಯೋಣ ತಡೆಯೋಣ ಕ್ರಾಸ್ ಮಾಡ್ಬಿಡ್ತೀವಿ 2 ನಿಮಿಷ. ಚಂದು ಅಲ್ಲಿ ನೋಡಿ, ಅಲ್ಲಿ ಚಂದು ಅಂದ್ರೆ ನಿಮಗೆ ಏನ್ ನೆನಪಾಗುತ್ತೆ? ಕಮೆಂಟ್ ಮಾಡಿ ಒಂದು. ಚಂದು ಟ್ಯಾಗ್ದವ್ರು ಚಂದು ಅಲ್ಲ, ಕಿಚ್ಚ 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 ಚಂದು. ಆ್ಯಕ್ಚುಲಿ ಸೂಪರ್ ಮೂವಿ ಅದು. ನಮ್ಮ ಟೈಮಿಗೆ ಒಳ್ಳೆ ಅದೇಂತರ ನೆಕ್ಸ್ಟ್ ಲೆವೆಲ್ ಮೂವಿ ಅವಾಗ ಚಂದು. ಚಂದು ನೋಡಿ. ಆ್ಯಕ್ಚುಲಿ ನಾವು ಬರ್ತಿರೋದು ಇವತ್ತು ಇದು ಹೋಟೆಲ್, ಇದು ಅಂದರೆ ಹೋಟೆಲ್ ಕಮ್ ಅದು ಇದು ಅಂತಾರಲ್ಲ ಹಂಗೆ. ಒಂದು ಬೋರ್ಡೇ ಹಾಕಿಲ್ಲ. ನೋಡೋಣ. ಇವೆಂಟು ಆ್ಯಕ್ಚುಲಿ ಇಲ್ಲೇ ಇರೋದು ಅಂತಂತಾರೆ. ಇಲ್ಲ ಅಂದ್ರೆ ಇನ್ನೇ ಮಾಡೋಕ್ಕಾಗತ್ತೆ, ತಿರ್ಸ್ಕೋಬೇಕಷ್ಟೇ, ಇನ್ನೇ ಮಾಡೋಕ್ಕಾಗತ್ತೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ. ಇಲ್ಲ ಇದೆ ಆಕ್ಚುಲಿ ಜನ ಇದ್ದಾರೆ, ಜನ ಇಲ್ಲ, ವರ್ಕರ್ಸ್ ಇದ್ದಾರೆ, ಚೇರ್ಗಳಿದೆ ಅಂದ್ರೆ ಇದೆ. ಹೊರಗಡೆ ಬೋರ್ಡ್ ಹಾಕಿಲ್ಲ ಏನು ಪಾಪ ಈವೆಂಟ್ ಅವರು. ಕಷ್ಟ ಇದೆ, ತುಂಬಾನೇ ಕಷ್ಟ ಇದೆ. ನೋಡೋಣ ನಡೀತದೆ, ಬನ್ನಿ ಲೆಟ್ಸ್ ಗೋ. ಡೋರ್ ತೆಗೆಯಕ್ಕೆ ಬಿಡ್ಕೋಬೇಕಾ? ಡೋರ್ ತೆಗೆ ಬಿಡ್ಕೋಬೇಕು ಅಂದ್ರೆ ಕಷ್ಟ. ಹಂಗೆ ಆ್ಯಕ್ಚುಲಿ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಆ್ಯಕ್ಚುಲಿ ಮಾಡ್ತಾರೆ, ಆ್ಯಕ್ಚುಲಿ ಇವ್ರದ್ದು ಆಚರಣೆ ಇವೆಂಟ್ಸು ಚೆನ್ನಾಗಿ ಮಾಡ್ತಾರೆ. ಈ ಆ್ಯಕ್ಚುಲಿ ಮುಂಚೆ ಜಾಗ ಇರಲಿಲ್ಲ, ಈಗ ಈ ಜಾಗನ ರೆನೋವೇಟ್ ಮಾಡಿರೋದು. ಆ್ಯಕ್ಚುಲಿ ಈ ಥರ ಅಶೋಕದಲ್ಲಿ ಪ್ಲ್ಯಾನ್ ಮಾಡಿದ್ದಾರೆ. ಇಂಡೋರ್ ಈವೆಂಟ್ಸ್ಗಳಿಗೆ ಕೆಲವರಿಗೆ ಕೊಡೋಕ್ಕೋಸ್ಕರ. ಹೋಳಿ ಈವೆಂಟ್ ಆ ಕಡೆ ನಡೆಯುತ್ತೆ. ಮುಂಚೆ ಎಲ್ಲ ಇದು ಇನ್ಕ್ಲೂಡಿಂಗ್ ಹೋಳಿ ಈವೆಂಟಲ್ಲಿ ಇತ್ತು. ಈಗಿನೆಲ್ಲ ಕಟ್ಬಿಟ್ಟು ಹೋಳಿ ಈವೆಂಟ್ಸ್ ಆಡು ಮೂಲ ಆ ಕಡೆ ಹೋಳಿ ನೋಡೋಣ. ಆ್ಯಕ್ಚುಲಿ ನಮ್ಮದೊಂದು ಟೀಮ್ ಆರ್ಗನೈಸ್ ಮಾಡ್ತಿದೆ ಈ ವರ್ಷ ಹೋಳಿ. ಏನೇನು 2 ಚೇರ್ ಎತ್ಕೊಂಡು ಹೋಗ್ಬೇಕಾ? ಹೊಡಿತಾರೆ, ಕಡಿಮೆ ಹೊಡಿಯಲ್ಲ. ನಮ್ಮ ಮನೆಗೊಂದು ನಿಮ್ಮ ಮನೆಗೊಂದ ನಾಯಿ ಹೊಡೆದಂಗೆ ಹೊಡಿತಾರೆ. ಚೇರ್ ಎತ್ಕೋಬೋದು. ಆ್ಯಕ್ಚುಲಿ ಮತ್ತೆ ಕಾರ್ ತಗೊಂಡು ಓಡ ಬಂತು. ಮತ್ತೆ ಕಾರ್ ತಗೊಂಡು ಓಡೋಂಥ ಪರಿಸ್ಥಿತಿ ಬಂತು. ಏನಕ್ಕೆ ಅಂತಂದರೆ ಆ್ಯಂಕರ್ ಬಂದಿಯಾರಂತೆ. ಸೊ ಅವ್ರನ್ನ ಕರ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಯಾರು ಅಂತ ಆ್ಯಂಕರ್ ನೋಡಿ ನಿಮಗೆ ಸಸ್ಪೆನ್ಸ್ ಆ್ಯಂಕರ್ ಹಿಂಗೆ ತೋರಿಸ್ತೀನಿ ಯಾರಂತ. ಏನೋ ಕುಯ್ ಅಂತ ಬಡ್ಕತ್ತೈತಲ್ಲೋ ಹಿಂಗೆ. ಹ್ಯಾಂಡ್ ಬ್ರೇಕೆ ಫುಲ್ ಇಳಿಸಿಲ್ಲ, ಅದಕ್ಕೆ ಕಾರ್ ಏನು ಬೈಕೊಂಡ್ರೆ ನನ್ನ ಅಯ್ಯೋ ಲೋಪರ್ ನನ್ನ ಮಗನೇ ನಿನಗೆ ಹೋಗಿ ಹೊಂಡ ಅವ್ರು ಕಾರ್ ಕೊಟ್ರು. ಹೊಂಡವ್ರು ಕಾರ್ ಕೊಟ್ರ ಅಂತ ಉಕ್ಕುಕೊಂಡು ಬೈತಿರೋದಲ್ಲ ಕಾರ್ ಹತ್ಲಾಗಿ. ಹೋಗಿ 820 ಕೊಟ್ರಲ್ಲ, ಇವನಿಗೆ ಯಾವ್ದಾರ ಮಾರುತಿ 800 ಕೊಡಬೇಕಾಗಿತ್ತು ಅಂದ್ಕೊಂಡಿರೋದು ಕಾರು. ಹಾಸನ ಬರ್ತಾ ಹೆಂಗಾಗಿದೆ ಗೊತ್ತಾ? ಮಿನಿ ಬೆಂಗಳೂರು ಆಗಿದೆ. ಇನ್ನೊಂದು 2 ವರ್ಷ ಕಳೆದ್ರೆ ಹಾಸನ ಬೆಂಗಳೂರು ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ಹಾಸನ ಆಗಿರಲ್ಲ. ಟ್ರಾಫಿಕ್ ನೋಡಲ್ಲಿ ಹೆಂಗಿದೆ. ಈ ಮುಂಚೆ ನಾವೇ ಚಿಕ್ಕರು ಇರಬೇಕಾದ್ರೆ
ಎನ್ ಆರ್ ಸರ್ಕಲ್ ಅಂತಂದ್ರೆ ಒಂದು ಫ್ರೀ ಹ್ಯಾಂಡ್ ಸರ್ಕಲ್. ಇವಾಗ ಎನ್ ಆರ್ ಸರ್ಕಲ್ ಅಂದ್ರೆ ಟ್ರಾಫಿಕ್ ಸರ್ಕಲ್ ಆಗ್ಬಿಟ್ಟಿದೆ. ಟ್ರಾಫಿಕ್ ಏನ್ ಗೊತ್ತಾ ನೋಡಿ, ಮೂರ್ ಜನ ಹೋಯ್ತವ್ರೆ. ಯಾಕೆ ಆಫ್ ಆಯ್ತು? ನಿಮ್ಮನ್ನು ತಡೆದಿರುವವರು ಯಾರು? ಏನಕ್ಕೆ ಆಫ್ ಆಯ್ತು? ಸ್ಟೋರೇಜ್ ಫುಲ್ ಆಯ್ತಾ? ಇಲ್ಲ, ಐಫೋನ್ ಇದೆ ಹಣ ಬರ. ಐಫೋನ್ ಹಣ ಬರ ಹೇಳು. ಸ್ಟೋರೇಜ್ ಫುಲ್. ಐಫೋನ್ ಅಂದ್ರೆ ಹೇಳು. ಅಲ್ಲಿ ಕಾರ್ ಮೇಲೆ ಏನೋ ಇದೆ ನೋಡಿ, ಇಲ್ಲಿ ಏನಿದೆ? ಕಾರ್ ಬ್ಯಾನೆಟ್ ಮೇಲೆ ಏನೋ ಇದೆ, ಅಲ್ಲಿ ಮುಂದಕ್ಕೆ ಹೋದಾಗ ನೋಡಿ. ನಡ್ರಿ ಈ ಕಡೆ ನಾನು ಕುತ್ಕೋಬೇಕಷ್ಟೇ ಅಲ್ಲಿ. ಇವಾಗ ಈ ಕೂತಾರ ಕುತ್ಕೊಂಡು ಕೈ ಬಟ್ಟೆ ಚಿಪ್ಪಿದ್ದು. ಆಕ್ಚುಲಿ ಹೆಂಗ್ ಗೊತ್ತಾ, ಏನೋ ಹೇಳ್ತಿದ್ದೆ, ಟಾಪಿಕ್ ಮರ್ಸ್ಬಿಟ್ಟೆ, ಕಾರ್ ತೋರಿಸ್ಬಿಟ್ಟೆ. ಐಫೋನ್ ಅಂದ್ರೆ ಏನ್ ಗೊತ್ತಾ? ಐಫೋನ್ ಅಂತಂದ್ರೆ ಬ್ಯಾಟ್ರಿ ಇಲ್ಲ, ಆಮೇಲೆ ಈ ಸ್ಟೋರೇಜ್ ಇಲ್ಲ. ಒಂದ್ಸಲಿ ಬಿದ್ರೆ ಮತ್ತೆ ಹಾಕ್ಸೋದೇ ಬೇಡ ಅಂತ ಸುಮ್ಮನೆ ಆಯ್ತೀವಿ. ಈಗ ಏನ್ ಮಾಡ್ತೀಯ? ಆದ್ರೂ ಐಫೋನ್ ಹಿಡ್ಕೋಬೇಕು. ಏನು ಮಾಡಂಗಿಲ್ಲ. ಸ್ಟೇಟಸ್ ಮ್ಯಾಟರ್ ಅಮ್ಮ, ಸ್ಟೇಟಸ್ ಮ್ಯಾಟರ್. ಅಲ್ಲ, ಇನ್ನೊಂದೇನ್ ಗೊತ್ತಾ, ಮುಂಚೆ ಐಫೋನ್ ಯಾರೇ ಒಬ್ಬ ಇಟ್ಕೊಂಡವನೆ ಅಂತಂದ್ರೆ ಅವಾಗ ನೆಕ್ಸ್ಟ್ ಲೆವೆಲ್. ಈಗ ಐಫೋನ್ ಯಾರು ಇಟ್ಕೊಂಡಿರೋದು ನೆಕ್ಸ್ಟ್ ಲೆವೆಲ್. ಅಯ್ಯೋ ದೇವ್ರೆ, ಐಫೋನ್ ಕತೆ ಎಲ್ಲಿಗೆ ಬಂತು ನೋಡು. ಆ್ಯಕ್ಚುಲಿ ಈಗ ಚಾಂದಿ ಪಿಕ್ ಮಾಡಕ್ಕೆ ಬಂದಿದ್ದೀವಿ. ಅಯ್ಯೋ ಸರ್, ಹೆಸರು ಹೇಳ್ಬಿಟ್ರಿ. ಹೆಸರು ಬಿಟ್ಟ ಕಟ್ ಮಾಡೋಣ. ಓಕೆ, ಅವ್ರನ್ನ ಪಿಕ್ ಮಾಡಕ್ ಬಂದಿದೀವಿ. ಅವ್ರು ಯಾರು ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೆಸರು ಹೇಳಿದ್ಮೇಲೆ ಗೆಸ್ ಮಾಡಿ ಕಮೆಂಟ್ ಮಾಡಿ. ಹೆಸರು ಹೇಳಿದ್ಮೇಲೆ ಕಮೆಂಟ್ ಮಾಡೋದಾ? ಕರ್ನ ಬನ್ನಿ ಅಂತ ಕರೆದ್ರೆ ಚಂದನ್ ಜೊತೆ ಇಲ್ಲಿ ಫೋಟೋ ತಗೋತಾರೆ ಇವರು. ಬನ್ನಿ ಅಂತ ಕರೆದ್ರೆ ಚಂದನ್ ಜೊತೆ. ಹಾಯ್. ಹಾ, ಇನ್ನೊಂದು ವಿಚಾರ ಹೆಂಗ್ ಗೊತ್ತಾ, ನಾನು ಇವತ್ತು ಸಂಗೀತ ಅಂತ ಮರ್ತಿದ್ದೀನಿ. ಅಲ್ಲಲ್ಲ, ಆಕ್ಚುಲಿ ಇವತ್ತು ಆರಾಮ್ ಬ್ರೋ. ಆಕ್ಚುಲಿ ಮದುವೆ ಕಂಡಿವ್ರೇನೆ. ಸರಿ ಬ್ರೋ, ಬನ್ನಿ. ಲೆಂತ್ ವಿಡಿಯೋ ಮಾಡಬೇಡ. ಐಫೋನ್ದು ದೊಡ್ಡ ರೋಗ ಏನಂತಂದ್ರೆ ಈ ಸ್ಟೋರೇಜ್ ಫುಲ್ ಆಗಿ ಹುಟ್ಟು ರೋಗ ಅಲ್ಲ, ಕೆಟ್ಟ ರೋಗ. ಆಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಐಫೋನ್ ಪ್ರಮೋಷನ್ ಬಿಡು, ಅವ್ರು ಹುಟ್ಟು ರೋಗ ಅದರ ಅವರು. ಐಫೋನ್ ಅಲ್ಲ, ಆ್ಯಕ್ಚುಲಿ ಐಫೋನ್ ರೋಗ, ಸ್ಟೋರೇಜ್ ರೋಗ, ಬ್ಯಾಟ್ರಿ ರೋಗ, ಎಲ್ಲ ರೋಗ. ಎಷ್ಟೇ ಬೈತೀನಿ ಆ ಥರ. ಮಿರರ್ ಮುಂದೆ ಹೋದಾಗ ಫೋನ್ ತೋರಿಸೋದು. ಆ್ಯಕ್ಚುಲಿ ಟಿಪಿಕಲ್ಗೆ ಇದು ರಾಯಲ್ ಎನ್ಫೀಲ್ಡ್ ಕಂಡ್ರೆ ಆಗಲ್ಲ, ನಮಗೆ ಐಫೋನ್ ಕಂಡ್ರೆ ಆಗಲ್ಲ. ಆ್ಯಕ್ಚುಲಿ ಟಿಪಿಕಲ್ ಬ್ರೋಗೂ ರಾಯಲ್ ಎನ್ಫೀಲ್ಡೇ ಬೇಕು. ಅಲ್ಲಲ್ಲಿ ತೋರಿಸು. ಐಶುನಾ ಇದು? ಬ್ರೋ, ನಾನು ಕನ್ಫ್ಯೂಸ್ ಆಗ್ಬಿಟ್ಟೆ ಐಶುನಾ ಅಂತ. ಇವರು ಸಾರಿ ಬ್ರೋ, ಇವರು ರೋಹಿತ್ ಅಂತ ಮದುವೆ ಗಂಡು, ಐಶು ಅಂತ ಮದುವೆ ಹೆಣ್ಣು. ಇನ್ನು ಮದುವೆ ಆಗಿಲ್ಲ, ನಾಳೆ ಮದುವೆ ಆಗೋ ಹೆಣ್ಣು. ನಾಡಿದ್ದು ಕ್ಯಾರೆಟ್ ನಾಡಿದ್ದು. ನಾನು ಆಕ್ಚುಲಿ ಬ್ರೋ, ಇನ್ನೂ ವಿಶೇಷ ಏನು ಗೊತ್ತಾ, ಇವತ್ತು ಸಂಗೀತ ಅಂತ ಮರ್ತಿದ್ದೀನಿ. ಬೆಳಗ್ಗೆ ಕಾಲ್ ಮಾಡಿಬಿಟ್ಟು, ಸರ್ 5 ಗಂಟೆಗೆ ಏನು 5 ಗಂಟೆ ಕ್ಲಾಸ್ ಇರ್ತೀನಿ, ಬಿಸಿ ಇರ್ತೀನಿ, 6:30ಗೆ. ಸರ್ ಇವತ್ತು ಸಂಗೀತ ಇವೆಂಟ್ ಮರ್ತಿದ್ದೀನಿ. ಆಕ್ಚುಲಿ ಸಂಗೀತ ಇವೆಂಟ್ ಮರ್ತೋಗಿ ಎಲ್ಲ ನೀವು ಹಿಂಗೆ. ಇಲ್ಲ ಬ್ರೋ, ಆಕ್ಚುಲಿ ಮರಿತಾ ಇರ್ಲಿಲ್ಲ, ನೈಟು ಮರೆಯಂಗಾಗ್ಬಿಡ್ತು. ನೈಟ್ ಮರೆಯಂಗಾಯ್ತು. ಅದೇನು ಮಾಡಂಗಿಲ್ಲ, ಪ್ರಾಬ್ಲಮ್ ಏನೂ ಮಾಡಂಗಿಲ್ಲ. ಆಸಮ್ ಪ್ರಾಬ್ಲಮ್ ಅದು. ನಿತಿ ಈ ಕಡೆ ಕ್ಯಾಮ್ರಾ. ಆಕ್ಚುಲಿ ನಿತಿ ಒಳ್ಳೆ ಡ್ಯಾನ್ಸರು. ಆಕ್ಚುಲಿ ಒಂದು ಡ್ಯಾನ್ಸ್ ನೋಡಿ ಕಾಲು ಹೋಯ್ತೀರ ಇವತ್ತು. ನೋಡ್ತಾ ಇರಿ ಇವತ್ತು ಎಂತ ಡ್ಯಾನ್ಸ್ ಅಂತಂದ್ರೆ ಎಲ್ಲ ಫುಲ್ ಫ್ಯಾನ್ಸ್. ನೀತಿ ಅಂತ ಕೂಗ್ತಾ ಇರ್ತಾರೆ ಎಲ್ರು. ಅಲ್ಲಿ ಇದು ಮೇನ್. ಆಕ್ಚುಲಿ ಇಲ್ಲಿ ದರ್ಶು ಅಂತ, ಚಿದು ಅಂತ ಒಳ್ಳೆ ಡ್ಯಾನ್ಸರ್ಸ್. ಆಕ್ಚುಲಿ ದರ್ಶು ಹೆವಿ ಡ್ಯಾನ್ಸರ್. ಇವನೇ ಪಾಸ್ವರ್ಡ್ ಪಡ ನಿಂತಿ ಅನ್ನಲ್ಲ, ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋಣ ಅಂತ. ಆಕ್ಚುಲಿ ದರ್ಶು ಒಳ್ಳೆ ಡ್ಯಾನ್ಸರ್. ನಾವು ಡ್ರೆಸ್ ಹಾಕೊಂಡ್ ಬಂದಿಲ್ಲ, ಇವರು ಡ್ಯಾನ್ಸ್ ಹೇಳ್ಕೊಡ್ತಾರೆ. ಅಲ್ಲಿ ನಮಗೆ ಮುಂದ್ಗಡೆ ನಿಂತ್ಕೊಂಡು ಸ್ಕೂಲ್ ಮಾಡ್ಬೇಕಾದ್ರೆ ಹಿಂಗ್ ಮಕ್ಳುಗಳಿಗೆ ಹಿಂಗ್ ಮಾಡಿ ಇರ್ತೀವಲ್ಲ, ಹಂಗೆ ಹೇಳ್ಕೊಡ್ತಾರೆ. ಇಲ್ಲಾಂದ್ರೆ ಪಕ್ಕದಲ್ಲಿ ಯಾವ್ದು ಮಾಡ್ತಾರೆ. ಅಲ್ಲ ಬ್ರೋ, ಇನ್ನೂ ಹೆಂಗ್ ಗೊತ್ತಾ, ಆಕ್ಚುಲಿ ನೆನ್ನೆ ಸಂಗೀತ ಫುಲ್ ಡ್ಯಾನ್ಸ್ ಅಂತೆ. ಸಂಗೀತ ಅಲ್ಲ, ಸರಿ, ಇದು ಮೆಹಂದಿಲಿ ಆಂಟಿಗಳ ಜಗಳ ತುಂಬಾ ಇತ್ತು ಮಾತ್ರ. ಇವತ್ತು ಶುರು ಆಗತ್ತೆ.
ಕಿಟಿ ಪಾರ್ಟಿ ಗ್ಯಾಂಗ್ ಅಂತ ಇದೆ ಅವ್ರ ಅಮ್ಮನ್ ಸವಿತಾ ಆಂಟಿ. ಸವಿತಾ ಆಂಟಿ ಅವರು ಅಲ್ಲಿ ಡ್ಯಾನ್ಸ್ ಹಾಕೊಳ್ಬೇಕಾದ್ರೆ ನೆಕ್ಸ್ಟ್ ಲೆವೆಲ್. ಇನ್ನು ಇವಾಗ ಕೇಳಂಗಿಲ್ಲ ಇವತ್ತು. ಬನ್ನಿ ಅಂತ ಅದೆಲ್ಲ 9 ಗಂಟೆ ಮೇಲೆ ಶುರು ಆಗುತ್ತೆ ಇನ್ನೂ. ಏನಿದು ಹಿಂಗ್ ಬಂದಿದ್ದೀರಾ? ಚೆನ್ನಾಗಿದ್ದೀರಾ? ಓ ಸೂಪರ್. ಐಶು ಅಲ್ಲ, ಐಶು ಈಗ ಏನು ವ್ಯವಸ್ಥೆ ಇಲ್ವಾ? ಆಕ್ಚುಲಿ ಮೈಕ್ ಏನ್ ಮಾಡಿಲ್ಲ ಅನ್ನೋದು ಬೇಜನ್ ಕನೆಕ್ಟ್ ಡೋನ್ ಅಂತೀನಿ, ಬೇಜನ್ ಕನೆಕ್ಟ್ ವಿಡಿಯೋ ಮಾಡ್ದು, ಅದ್ರ ಮೈಕ್ ಏನ್ ಮಾಡಿಲ್ಲ. ಸೂಪರ್. ಈ ಥರ ಒಂದು ಆಗುತ್ತೆ ಅಂತ ದೇವನೇ ಗೊತ್ತಿರಲಿಲ್ಲ. ಬಟ್ ಸಮೋಸ ಚೆನ್ನಾಗಿದೆ, ಸಮೋಸ ಕೊಟ್ಟರು. ಬಟ್ ಒಳ್ಳೊಳ್ಳೆ ಕಂಟೆಂಟ್ ಇತ್ತು, ಅವೆಲ್ಲ ಹಾಳಾಯಿತು. ಏನು ಮಾಡೋಕ್ಕಾಗಲ್ಲ. ದೇವ್ರು ಪಡ್ತಿದ್ದು ದೇವರಿಗೆ, ಯೋಗಿ ಪಡ್ತಿದ್ದು ಯೋಗಿಗೆ, ಡ್ಯಾಶ್ ಪಡ್ತಿದ್ದು ಡ್ಯಾಶಿಗೆ. ಆ್ಯಕ್ಚುಲಿ ಈವೆಂಟ್ ಚೆನ್ನಾಗಿದೆ. ಅಂದರೆ ಈವೆಂಟ್ ಚೆನ್ನಾಗಿದೆ ಅಂದರೆ ಆರ್ಗನೈಸ್ ಚೆನ್ನಾಗಿ ಮಾಡಿದ್ದಾರೆ ಶಶಾಂಕ್ ಅವರು. ಸಂಗೀತ ಇವೆಂಟ್ ಇವತ್ತು ಐಶ್ವರ್ಯ ಮತ್ತು ರೋಹಿತ್ ಅದು. ಪಾಪ ನಮ್ಮ ಆ್ಯಂಕರಿಂಗ್ ಅಲ್ಲ ಆ್ಯಂಕರು ಫುಲ್ ಎಲ್ಲ ಕೂತ್ಬಿಟ್ಟಿದ್ದಾರೆ ಪಾಪ. ಅವ್ರನ್ನ 7 ಗಂಟೆ ಇವೆಂಟಿಗೆ 4 ಗಂಟೆ ಕರ್ಕೊಂಡ್ಬಂದು ಕೂರಿಸ್ಬಿಟ್ಟಿದ್ದೀವಿ. ಯಾರೋ ಬಂದ್ಬಿಟ್ಟು ಯೂಟ್ಯೂಬಾ ಯೂಟ್ಯೂಬ್ ಅಲ್ಲ, ಪ್ರಮೋಷನ್ ಇದ್ರೆ ಹೇಳಿ ಏನೋ ಮಾಡ್ತೀನಿ. ಅಲ್ಲಿ ಕೂತಿದಾರಲ್ಲ ಅವರು ಯಾವ ರೇಂಜಿಗೆ ಬೈಕೊಂಡಿರ್ತಾರೆ ಅಂದ್ರೆ, ಅರ್ಧ ಗಂಟೆ ಆಗೈತೆ ಅವ್ರನ್ನ ಬಿಟ್ಟು ಹೋಗಿಲ್ಲಿ, ಒಂದು ಚೂರು ಸೌಂಡ್ ಇಲ್ದಂಗೆ ಇದೀವಿ. ಇವಾಗ ಅವ್ರಿಗೆ ಹೋಗಿ ಒಂದು ಚೂರು ಮುಖ ತೋರಿಸಿದ್ರು ಬಂದ್ರಪ್ಪ ನನ್ನ ಮಕ್ಕಳು ಅಂತಾರೆ. ದರ್ಶು ಇವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಏನೋ ಊಟ ಚೆನ್ನಾಗಿ ಮಾಡಿ. ಅಲ್ಲ ಸೈಕ ಅಲ್ಲ, ಈಗ ಅದೇ ಕಷ್ಟ. ಇವಾಗ ಏನ್ ಮಾಡ್ತೀರ ಅಂತಲೇ ಗೊತ್ತಿಲ್ಲ. ಈಗ ಚೆನ್ನಾಗಿ ಮಾಡಿ. ಅಲ್ಲೇ ಬೆಸ್ಟ್. ಫಸ್ಟ್ ಟೈಮ್ ಹೊಟ್ಟೆಗೆ ಆಗ್ತಿಲ್ಲ ಡ್ಯಾನ್ಸ್ ಮಾಡ್ತಿದೀವಿ. ಐಶು ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಬಂದು ಮಾಡಿದ್ರೆ ಸ್ಕೂಲಲ್ಲೂ ಮಾಡಿಲ್ಲ, ಕಾಲೇಜಲ್ಲೂ ಮಾಡಿಲ್ಲ. ಫಸ್ಟ್ ಟೈಮ್ ಡ್ಯಾನ್ಸ್ ಮಾಡ್ತಿರೋದು. ಚೆನ್ನಾಗಿದೆ. ದರ್ಶು ಹೆವಿ ಸೈಕ್ ಡ್ಯಾನ್ಸ್ ಮಾಡ್ಬಿಟ್ಟೆ. ಆಕ್ಚುಲಿ ಸ್ಟೆಪ್ಸೇ ಮರ್ತೋಗ್ಬಿಡ್ತು, ಎಲ್ಲ ಸ್ಟಕ್ ಆಗಿ ಹೆಂಗ್ ಬಂತು ಹೋಗಿದ್ದಾಳೆ, ನನಗೆ ಗೊತ್ತಿಲ್ಲ ಅದು ಹೆಂಗ್ ಇನ್ನೊಂದ್ಸರಿ ಮಾಡ್ತೀವಿ. ಅಲ್ಲ ಹೋಗ್ಲಿ, ಎಲ್ಲ ಮ್ಯಾನೇಜ್ ಮಾಡಿದ್ವಾ, ಚೆನ್ನಾಗಿತ್ತು. ನೀವು ಮುಂದೆ ಬಂದು ಡ್ಯಾನ್ಸ್ ಮಾಡ್ತೀರಾ ಅನ್ಕೊಂಡಿದ್ವಿ. ನಮಗೆ ನೆಕ್ಸ್ಟ್ ಎಕ್ಸ್ಪೆಕ್ಟಿಂಗ್ ದಾಟ್. ನಾನು ಏನ್ ಗೊತ್ತಾ, ಆಕ್ಚುಲಿ ಡ್ಯಾನ್ಸ್ ನೆಕ್ಸ್ಟ್ ರೆಡಿ ಮಾಡ್ತಿರ್ತೀನಿ. ಆಕ್ಚುಲಿ ನೆಕ್ಸ್ಟ್ ನನಗೆ ಡ್ಯಾನ್ಸ್ ಏನಾರು ಕೊರಿಯೋಗ್ರಾಫರ್ ಏನಾರು ಇದ್ರೆ ನಂಗೆ ಹೇಳ್ಕೊಟ್ಟು ಮೂವಿಗೆಲ್ಲ ಕಳ್ಸಿ. ಹೆಂಗ್ ಮಾಡ್ಬೇಕು ಗೊತ್ತಾ ಡ್ಯಾನ್ಸ್? ಈಗ ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ಗೋಕೆ ಮಾಡ್ಬೇಕು. ಹಿಂಗೆ ಫುಲ್ ಡ್ಯಾನ್ಸ್. ಈಗ ಹುಡುಗಿ ಅಮ್ಮ ಚೆನ್ನಾಗಿ ಮಾಡಿ. ಚೆನ್ನಾಗಿ ಮಾಡ್ರಿ. ಸೂಪರ್ ಚೆನ್ನಾಗಿ ಮಾಡಿದ್ರಿ, ಸಖತ್ತಾಗಿ ಮಾಡಿದ್ವಿ. ಗಾಯ್ಸ್, ಫೈನಲ್ ಟಚ್ ವಿಡಿಯೋ. ಊಟ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಹೋಗ್ತಾ ಇದೀವಿ. ಮುಂದಿನ ಸಿಗೋಣಂತೆ. ನಮಸ್ಕಾರ, ಬಾಯ್, ಗುಡ್ ನೈಟ್.